ईशानः प्राणदः प्राणो ज्येष्ठः श्रेष्ठः प्रजापतिः हिरण्यगर्भो भूगर्भो माधवो मधुसूदनः। ईशानः प्राणदः प्राणो ज्येष्ठः श्रेष्ठः प्रजापतिः हिरण्यगर्भो भूगर्भो माधवो मधुसूदनः। ईश्वरो विक्रमी धन्वी मेधावी विक्रमः क्रमः अनुत्तमो दुराधर्षः कृतघ्नः कृतिरात्मवान्। ईश्वरो विक्रमी धन्वी मेधावी विक्रमः क्रमः अनुत्तमो दुराधर्षः कृतघ्नः कृतिरात्मवान्। सुरेशः शरणं शर्म विश्वरेताः प्रजाभवः अह संवत्सरो व्यालः प्रत्ययः सर्वदर्शनः। सुरेशः शरणं शर्म विश्वरेताः प्रजाभवः अह संवत्सरो व्यालः प्रत्ययः सर्वदर्शनः। अजः सर्वेश्वरः सिद्धः सिद्धिः सर्वादिरच्युतः वृषा कपिरमेयात्मा सर्वयोगविनिःसृतः। अजः सर्वेश्वरः सिद्धः सिद्धिः सर्वादिरच्युतः वृषा कपिरमेयात्मा सर्वयोगविनिःसृतः। वसुर्वसुमनः सत्यः समात्मा संमितः समः अमोघः पुण्डरीकाक्षो वृषकर्मा वृषाकृतिः। वसुर्वसुमनः सत्यः समात्मा संमितः समः अमोघः पुण्डरीकाक्षो वृषकर्मा वृषाकृतिः। रुद्रो बहुशिरा बभ्रुर्विश्वयोनिः शुचिश्रवाः अमृतशाश्वतः स्थाणुर्वरारोहो महातपाः। रुद्रो बहुशिरा बभ्रुर्विश्वयोनिः शुचिश्रवाः अमृतशाश्वतः स्थाणुर्वरारोहो महातपाः। सर्वगः सर्वविद्वानुर्विक्ष्वक्सेनो जनार्दनः वेदो वेदविदौ व्यङ्गो वेदाङ्गो वेदवित्कविः। सर्वगः सर्वविद्वानुर्विक्ष्वक्सेनो जनार्दनः वेदो वेदविदौ व्यङ्गो ವೇದಾಂಗೋ ವೇದವಿತ್ಕವಿಃ. ಈಶಾ ಎಂದರೆ ನಮ್ಮನ್ನು ನಿಯಂತ್ರಿಸುವ ಪರಮಶಕ್ತಿಗಳು. ಈ ಪರಮಶಕ್ತಿಗಳ ಒಡೆಯ ಈಶಾನಃ. ಈ ದೇಹದಲ್ಲಿ ಪ್ರಾಣಶಕ್ತಿಯನ್ನು ತುಂಬಿ ಇಂದ್ರಿಯಗಳು ಮತ್ತು ಬದುಕಿಗೆ ಬೇಕಾದ ಕಲೆಯನ್ನು ಕೊಡುವವನು. ಕೊನೆಗೆ ಬೌದ್ಧಿಕ ಶಕ್ತಿಯನ್ನು ಕಸಿದುಕೊಂಡು ಮುಕ್ತಿಯನ್ನು ದಯಪಾಲಿಸುವವನು ಪ್ರಾಣದಃ. ಜಗತ್ತಿನ ಎಲ್ಲಾ ಚೇಷ್ಟೆಗಳನ್ನು ನಿಯಂತ್ರಿಸುವ ಭಗವಂತ ಪ್ರಾಣಃ. ಜ್ಯೇಷ್ಠ ಎಂದರೆ ಎಲ್ಲಾ ಪ್ರಾಣತತ್ವಗಳನ್ನು ಸೃಷ್ಟಿ ಮಾಡಿ ನಿಯಂತ್ರಿಸುವ ಭಗವಂತ. ಶ್ರೇಷ್ಠ ಶ್ರೇಷ್ಠತೆ ವಯಸ್ಸಿನಿಂದ ಬರುವುದಲ್ಲ. ಎಲ್ಲಿ ಭಗವಂತನ ವಿಶಿಷ್ಟವಾದ ತೇಜಸ್ಸಿನ ಸನ್ನಿಧಾನವಿದೆಯೋ ಅಲ್ಲಿ ಶ್ರೇಷ್ಠತೆ ಇರುತ್ತದೆ. ಇದನ್ನು ದಯಪಾಲಿಸುವ ತಂದೆ ಶ್ರೇಷ್ಠಿ. ಚತುರ್ಮುಖನೊಳಗಿದ್ದು ಸಮಸ್ತ ಜೀವಕೋಟಿಯ ಪಾಲನೆ ಮಾಡುವ ಭಗವಂತ ಪ್ರಜಾಪತಿ. ಹಿರಣ್ಯಗರ್ಭ. ಹಿರಣ್ಯ ಎಂದರೆ ಚಿನ್ನ ಅಥವಾ ಬಂಗಾರ ಎಂದರ್ಥ. ಬ್ರಹ್ಮಾಂಡವನ್ನು ಕಮಲ ರೂಪದ ಮೊಟ್ಟೆ ಎಂದು ವರ್ಣಿಸಲಾಗಿದೆ. ಬ್ರಹ್ಮಾಂಡವನ್ನು ದೂರದಲ್ಲಿ ನಿಂತು ನೋಡಿದರೆ
100 ಸೂರ್ಯರು ಒಮ್ಮೆಲೇ ಉದಯಿಸಿದರೆ ಹೇಗೆ ಕಾಣಬಹುದೋ ಹಾಗೆ ಚಿನ್ನದ ಮೊಟ್ಟೆಯಂತೆ ಕಾಣಬಹುದು. ಇಂತಹ ಅಪೂರ್ವ ಸೃಷ್ಟಿಯನ್ನು ಉದರದಲ್ಲಿ ಧರಿಸಿರುವವನು ಹಿರಣ್ಯಗರ್ಭ. ಭೂಗರ್ಭ ಭೂಮಿಯ ಸೃಷ್ಟಿಕರ್ತ ಹಾಗೂ ಸಂರಕ್ಷಕ. ಭಗವಂತ ಜ್ಞಾನದ ಒಡೆಯ, ಆದ್ದರಿಂದ ಆತ ಮಾಧವ. ಧರ್ಮ ಮಾರ್ಗವನ್ನು ಬಿಟ್ಟು ಅಧರ್ಮಿಯಾಗಿ ಅಹಂಕಾರದಿಂದ ಸಾಗುವವರ ಆನಂದವನ್ನು ನಾಶ ಮಾಡಿ ಸಜ್ಜನರ ಉದ್ಧಾರ ಮಾಡುವ ಆನಂದರೂಪಿ ಭಗವಂತ ಮಧುಸೂದನ. ಈಶ್ವರ ಎಂದರೆ ಜಗತ್ತನ್ನು ನಿಯಂತ್ರಿಸುವ ಎಲ್ಲ ಶಕ್ತಿಗಳ ಈಶ, ವಿಕ್ರಮಿ. ಬಲಿಚಕ್ರವರ್ತಿ ಕಥೆಯನ್ನು ಸ್ಮರಿಸಿ. ಸಂಸಾರ ಸಾಗರದಲ್ಲಿ ಮುಳುಗಿರುವ ನಾವೆಲ್ಲರೂ ಒಂದು ರೀತಿಯಲ್ಲಿ ಬಲಿಗಳು. ಭಗವಂತನ ಸಾಕ್ಷಾತ್ಕಾರವಾಗಲು ನಾವೆಲ್ಲರೂ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಬಲಿಷ್ಠರಾಗಬೇಕು. ಉಪಾಸನೆಯಲ್ಲಿ ಪ್ರಮುಖವಾಗಿ 3 ಹೆಜ್ಜೆಗಳಿವೆ. ಮೊದಲನೆಯದು ಭಗವಂತನ ಪುಟ್ಟ ಮೂರ್ತಿಯನ್ನು ದೇವರು ಎಂದು ಆರಾಧಿಸುವುದು. ಉಪಾಸನೆ ಮಾಡುತ್ತಾ ಮಾಡುತ್ತಾ ಭಗವಂತ ಕೇವಲ ಮೂರ್ತಿ ಅಲ್ಲದೆ ಸರ್ವವ್ಯಾಪಿ ಎಂದು ತಿಳಿಯುವುದು ಎರಡನೇದು. 3ನೇ ಹೆಜ್ಜೆ ಭಗವಂತ ಸರ್ವಾಂತರ್ಯಾಮಿ, ಆತ ನನ್ನೊಳಗೂ ತುಂಬಿದ್ದಾನೆ ಎಂದು ತಿಳಿದು ಆ ಪರಶಕ್ತಿಗೆ ತಲೆಬಾಗುವುದು. ಆಗ ನಮಗೆ ನಿಜವಾದ ಭಗವಂತನ ಸಾಕ್ಷಾತ್ಕಾರವಾಗುತ್ತದೆ. ಆಗ ಭಗವಂತ ನಮ್ಮನ್ನು ಉದ್ಧರಿಸುತ್ತಾನೆ. ಮೇಲಿನ 3 ವಿಕ್ರಮಗಳಿಂದ ನಮ್ಮನ್ನು ಉದ್ಧರಿಸುವ ಭಗವಂತ ವಿಕ್ರಮಿ. ಧನ್ವಿ ಎಂದರೆ ಧನುರ್ಧಾರಿ. ಭಗವಂತನಿಗೆ ಯಾವುದೇ ವಿಶೇಷ ಆಯುಧದ ಅಗತ್ಯವಿಲ್ಲ. ಇಲ್ಲಿ ದುಷ್ಕರ್ಮದ ನಾಶಕನಾಗಿರುವ ಭಗವಂತನನ್ನು ಧನ್ವಿ ಎನ್ನುತ್ತಾರೆ. ಮೇಧ ಎಂದರೆ ಸ್ಮರಣ ಶಕ್ತಿ. ಭಗವಂತ ಸ್ವತಃ ಮೇಧಾವಿ. ವಿಕ್ರಮ ಎಂದರೆ ಕ್ರಮವಿಲ್ಲದವನು. ಭಗವಂತ ಯಾವುದೇ ನಿರ್ಬಂಧಕ್ಕೆ ಒಳಗಾಗಿಲ್ಲ. ಅವನು ನಡೆದ ದಾರಿ ಎಲ್ಲವೂ ನಮಗೆ ಕ್ರಮ. ಕ್ರಮಬದ್ಧವಾದ ಸೃಷ್ಟಿಯ ಕರ್ತನಿಂದ ಭಗವಂತ ಕ್ರಮಃ. ಅನುತ್ತಮ ಎಂದರೆ ಉತ್ತಮರಲ್ಲಿ ಉತ್ತಮ. ಅವನಿಗಿಂತ ಉತ್ತಮ ಯಾರೂ ಇಲ್ಲ. ದುರಾದರ್ಶ ಭಗವಂತನನ್ನು ನಲುಗಿಸುವುದು, ವಿಚಲಿತಗೊಳಿಸುವುದು ಅಸಾಧ್ಯ. ಆತ ತನ್ನ ಕ್ರಮ ತೀರ್ಮಾನ ಸ್ಥಾನದಿಂದ ವಿಚಲಿತಗೊಳ್ಳಲಾರ. ಇಂತಹ ಭಗವಂತ ದುರಾದರ್ಶ. ಕೃತಜ್ಞ ಎಂದರೆ ಏನನ್ನೂ ಮರೆಯದೆ ಮರಳಿ ಕೊಡುವವನು. ನಾವು ಏನನ್ನು ಮಾಡಿದ್ದೇವೋ ಆ ಕರ್ಮ ಫಲಕ್ಕನುಗುಣವಾಗಿ ಫಲವನ್ನು ಕೊಡುವ ಭಗವಂತ ಕೃತಜ್ಞ. ಕೃತಿ ವಿಶ್ವವನ್ನೆಲ್ಲ ನಿರ್ಮಿಸಿದ ಕ್ರಿಯಾಸ್ವರೂಪ ಭಗವಂತ ಕೃತಿ. ಆತ್ಮವಾನ್ ಎಲ್ಲ ಆತ್ಮರ ತಂದೆಯಾದ ಭಗವಂತ ಆತ್ಮವಾನ್. ಸುರೇಶ ಭಗವಂತ ಸುರರ ಈಶ ಎಂದರ್ಥ. ಶರಣಂ ಮೂಲತಃ ಆಶ್ರಯ ಎಂಬರ್ಥವಿದೆ. ಇದರ ಪ್ರಕಾರ ದೇವರು ನಮಗೆ ಶರಣು ಹೊರತು ನಾವು ದೇವರಿಗೆ ಶರಣಾಗಲು ಸಾಧ್ಯವಿಲ್ಲ. ಆದ್ದರಿಂದ ಎಲ್ಲಾ ಜೀವ ಜಂತುಗಳು ಆಶ್ರಯದಾತನಾದ ಭಗವಂತ ಶರಣು. ಶರ್ಮ ಜ್ಞಾನಾನಂದಮಯ. ವಿಶ್ವರೇತಾಹ ಭಗವಂತನ ರೇತಸ್ಸಿನಿಂದ ವಿಶ್ವದ ಸೃಷ್ಟಿಯಾಗಿದೆ ಎಂದರ್ಥ. ಇನ್ನೊಂದು ರೇತಸ್ಸು ಎಂದರೆ ಸಾರಭೂತವಾದ್ದು. ಆದ್ದರಿಂದ ಇಡೀ ಬ್ರಹ್ಮಾಂಡದಲ್ಲಿ ಸಾರಭೂತನಾಗಿರುವ ಭಗವಂತ ವಿಶ್ವರೇತ. ಪ್ರಜಾಭವ ಧರ್ಮ ಮತ್ತು ಜ್ಞಾನ ಮಾರ್ಗದಲ್ಲಿರುವವರಿಗೆ ಆನಂದಪ್ರದನಾದ ಭಗವಂತ ಎಂದರ್ಥ. ಅಹಾ ಎಂದರೆ ಮೇಲ್ನೋಟದ ಅರ್ಥ ನಾನು. ಪ್ರತಿಯೊಂದು ಮಾತಿನಲ್ಲೂ ನಾನು ನಾವು ಎನ್ನುತ್ತೇವೆ. ಆಳವಾಗಿ ಯೋಚಿಸಿ. ನಾನು ಎಂದರೆ ಕೈ, ಕಾಲು, ತಲೆ, ಹೃದಯ ಅಥವಾ ದೇಹ ಅಲ್ಲ. ನನ್ನ ಉಸಿರು ಜೀವ ಅಲ್ಲ. ಏಕೆಂದರೆ ಈ ಜೀವ ನಡೆಸುವವನು ಬಿಂಬರೂಪಿ ಭಗವಂತ. ಆದ್ದರಿಂದ ಆತ ಅಹಾ. ನಮ್ಮೊಳಗಿರುವ ಭಗವಂತನನ್ನು ಸಂಪೂರ್ಣ ಮರೆತಿರುತ್ತೇವೆ. ಆಹಾ ನಾಮದ ಇನ್ನೊಂದು ಅರ್ಥ ಬೆಳಕು. ನಿಸರ್ಗದಲ್ಲಿ ಸೂರ್ಯಕಿರಣ ರೂಪದಲ್ಲಿ ತುಂಬಿರುವ ಭಗವಂತ ಅಹಾ. ಸಂವತ್ಸರ ಎಂದರೆ ವರ್ಷ. ಈ ಎಲ್ಲಾ ನಾಡಿಗಳಲ್ಲಿ ತುಂಬಿರುವ ಕಾಲ ನಿಯಾಮಕನಾದ ಹಾಗೂ ಶರೀರ ನಿಯಾಮಕನಾದ ಭಗವಂತ ಸಂವತ್ಸರ. ವ್ಯಾಲಹ ಮತ್ತೇರಿದ ಆನೆ, ಬುಸುಗುಡುವ ಸರ್ಪ ಅಥವಾ ಕ್ರೂರ ವ್ಯಾಘ್ರ. ಮೇಲ್ನೋಟಕ್ಕೆ ಪ್ರಳಯ ಒಂದು ಭಯಂಕರ ಕ್ರಿಯೆ. ಆದರೂ ಕೂಡ ಭಗವಂತ ಎಲ್ಲವನ್ನೂ ಪ್ರೀತಿಯಿಂದ ಸ್ವೀಕರಿಸಿ ಜೀವಕ್ಕೆ ವಿಶ್ರಾಂತಿ ಕೊಟ್ಟು ಮರುಸೃಷ್ಟಿ ಕಾಲದಲ್ಲಿ ಪುನಃ ಜೀವನನ್ನು ಈ ಪ್ರಪಂಚಕ್ಕೆ ಪ್ರೀತಿಯಿಂದ ಕಳಿಸಿಕೊಡುತ್ತಾನೆ. ಇಂತಹ ಅದ್ಭುತ ಶಕ್ತಿ ವ್ಯಾಲ. ಪ್ರತ್ಯಯ ಜ್ಞಾನ ಸ್ವರೂಪ. ಎಲ್ಲವನ್ನೂ ತಿಳಿದವ, ಎಲ್ಲದರಲ್ಲೂ ಇರುವವ. ಸರ್ವದರ್ಶನ ಅಜಹ ಯಾರಿಂದಲೂ ಹುಟ್ಟದವನು, ಆದರೆ ಎಲ್ಲರಲ್ಲೂ ಹುಟ್ಟುವವನು ಎಂದರ್ಥ. ಪ್ರತಿಯೊಂದು ಗರ್ಭದಲ್ಲಿ ನೆಲೆಸಿ ಅನೇಕ ರೂಪಿಯಾಗಿ ಹುಟ್ಟುವನು. ಗರ್ಭಿಣಿಯ ಹೊಟ್ಟೆ ಹಾಗೂ ದೇವರ ಗುಡಿಯಲ್ಲಿ
ಮುಖ್ಯ ಮೂರ್ತಿ ಇರುವ ಸ್ಥಳ. ಇವೆರಡನ್ನೂ ಗರ್ಭ ಎನ್ನುವ ಏಕಪದದಿಂದ ಸಂಬೋಧಿಸುತ್ತಾರೆ. ಬೇರೆ ಪದ ಲಭ್ಯವಿಲ್ಲ. ದೇವಸ್ಥಾನದ ಗರ್ಭಗುಡಿಯಲ್ಲಿ ಆಹ್ವಾನ ಮಾಡಿದಾಗ ದೇವರ ಆಗಮನವಾದರೆ ಗರ್ಭಿಣಿಯ ಗರ್ಭದಲ್ಲಿ ಭಗವಂತ ಬಿಂಬರೂಪನಾಗಿ ಜನಿಸುತ್ತಾನೆ. ಇಂತಹ ಭಗವಂತ ಅಜಹ. ಸರ್ವೇಶ್ವರ, ಭಕ್ತಿಯಿಂದ ಕರೆದವರಿಗೆ ಸದಾಕಾಲ ಲಭ್ಯವಿರುವ ಎಲ್ಲ ಈಶ್ವರದ ಈಶ್ವರ. ಸಿದ್ಧ, ಸಮಸ್ತ ಕಾರ್ಯಗಳ ಸಿದ್ಧಿದಾಯಕನಾದ ಭಗವಂತ ಸಿದ್ಧಿ. ಸರ್ವಾದಿ, ಎಲ್ಲದರ ಆದಿ, ಎಲ್ಲದರ ಮೊದಲು ಇರುವವ, ಎಲ್ಲವನ್ನೂ ಸ್ವೀಕರಿಸುವ, ಎಲ್ಲಕ್ಕೂ ಮೂಲ ಕಾರಣನಾದ ಭಗವಂತ ಅಚ್ಯುತಃ, ಎಲ್ಲವನ್ನೂ ಸ್ವೀಕರಿಸಿ ಎಲ್ಲವನ್ನೂ ನಾಶ ಮಾಡಿ ಯಾವುದೇ ಚ್ಯುತಿ ಇಲ್ಲದೆ ಅನಂತವಾಗಿ ಅಖಂಡವಾಗಿರುವ ಎಂದೂ ಕುಂದದ ಗುಣ ಕ್ರಿಯೆಗಳಿಂದ ನಿತ್ಯ ಪೂರ್ಣನಾಗಿರುವವನು ಅಚ್ಯುತ. ವೃಷಾಕಪಿ, ನಮ್ಮ ಮೇಲೆ ಧರ್ಮದ ಮೂಲಕ ಅಭೀಷ್ಟದ ಮಳೆಗರೆದು ನಮ್ಮ ಮನಸ್ಸಿನ ದುಃಖ ದುಗುಡವನ್ನು ನಿವಾರಿಸಿ ಪೂರ್ಣಾನಂದವನ್ನು ಕೊಟ್ಟು ತಾನೂ ಅನುಭವಿಸುವವನು. ಅಮೇಯಾತ್ಮ, ನಮ್ಮ ಮನಸ್ಸು ಬುದ್ಧಿಗೆ ಒಂದು ಸೀಮೆ ಇದೆ, ಅದರಿಂದಾಚೆಗೆ ಗ್ರಹಿಸಲಾರೆವು. ಭಗವಂತನನ್ನು ನಮ್ಮ ಬುದ್ಧಿಯಿಂದ ಅಳಿಯಲು ಅಸಾಧ್ಯ, ಆದ್ದರಿಂದ ಆತ ಅಮೇಯಾತ್ಮ. ಸರ್ವಯೋಗ ವಿನಿಸೃತ. ಇಲ್ಲಿ ಯೋಗ ಎಂದರೆ ಸಂಬಂಧ ಅಥವಾ ಉಪಾಯ. ನಾವು ಎಲ್ಲಿರುತ್ತೇವೋ ಅದರ ಸಂಬಂಧದಲ್ಲಿರುತ್ತೇವೆ. ಭಗವಂತ ಎಲ್ಲಾ ಕಡೆ ಇದ್ದಾನೆ, ಆದರೆ ಯಾವುದಕ್ಕೂ ಅಂಟಿಕೊಂಡಿಲ್ಲ. ಉತ್ತಮ ಉದಾಹರಣೆ ಆಕಾಶ. ಎಲ್ಲಾ ಕಡೆ ಇದ್ದರೂ ಯಾವುದಕ್ಕೂ ಅಂಟಿಕೊಂಡಿಲ್ಲ. ಇಂತಹ ಭಗವಂತ ಸರ್ವಯೋಗ ವಿನಿಸೃತ. ವಸುಹು, ಜಗತ್ತಿನ ಅತ್ಯಂತ ದೊಡ್ಡ ಸಂಪತ್ತು ಭಗವಂತನ ಜ್ಞಾನ. ಇಂತಹ ಅಪರಿಮಿತ ಭಗವಂತ ವಸುಹು. ವಸುಮನಾಹ, ಯಾರು ತನ್ನ ಹೃದಯದಲ್ಲಿ ಭಗವಂತ ವಾಸವಾಗಿದ್ದಾನೆ ಎಂದು ತಿಳಿದಿದ್ದಾರೋ ಅವರು ವಸುಗಳು. ಮುಖ್ಯವಾಗಿ ದೇವತೆಗಳು ಪರಿಶುದ್ಧ ಮನಸ್ಸುಳ್ಳವರನ್ನು ವಸುಗಳು ಎನ್ನುತ್ತಾರೆ. ಹಾಗಾಗಿ ಪರಿಶುದ್ಧವಾಗಿ ಸತ್ವಗುಣದಿಂದ ಅನನ್ಯವಾಗಿ ಪ್ರಾರ್ಥಿಸುವ ವಸುಗಳಿಗೆ ಕಾಣಿಸಿಕೊಳ್ಳುವ ಭಗವಂತ ವಸುಮನ. ಸತ್ಯ, ಜ್ಞಾನಾಜ್ಞಾನ ಬಂಧ ಮೋಕ್ಷಗಳಿಗೆ ಕಾರಣನಾಗಿರುವ ಸದ್ಗುಣ ಸ್ವರೂಪ ಜ್ಞಾನಾನಂದಮಯ ಭಗವಂತ ಸತ್ಯ. ಸಮಾತ್ಮ, ಸರ್ವರನ್ನೂ ಸಮಾನಾಗಿ ತಾರತಮ್ಯ ಇಲ್ಲದೆ ಕಾಣುವವನು. ಈ ಪ್ರಪಂಚ ಒಂದು ತೋಟವಿದ್ದಂತೆ, ಹಾಗೂ ಭಗವಂತ ಒಬ್ಬ ತೋಟಗಾರ. ಈ ಜೀವರು ಬೀಜಗಳು. ಬೀಜವನ್ನು ಮನೆಯೊಳಗಿಟ್ಟರೆ ಫಲ ಕೊಡದು. ಉತ್ತಿ ಬಿತ್ತಿದಾಗ ಆ ಚಿಕ್ಕ ಬೀಜ ಹೆಮ್ಮರವಾಗುತ್ತದೆ, ತನ್ನ ಗುಣ ಸ್ವಭಾವದ ಫಲ ಕೊಡುತ್ತೆ. ಹುಣಸೆ ಹಣ್ಣು ಹುಳಿ ಇರಲು ತೋಟಗಾರ ಕಾರಣನಲ್ಲ, ಅದರ ಗುಣ ಸ್ವಭಾವ ಕಾರಣ. ಜೀವರು ಕರ್ಮಫಲದಂತೆ ಬೆಳೆಯುತ್ತಾರೆ. ಭಗವಂತ ಜೀವರಿಗೆ ಕೊಡುವುದು ಶಿಕ್ಷೆ ಅಲ್ಲ, ಶಿಕ್ಷಣ. ಭಗವಂತ ಎಲ್ಲ ಅವತಾರ ಕ್ರಿಯೆಗಳಲ್ಲಿ ಸಮಾತ್ಮ. ಭಗವಂತ ಅಖಂಡ ಅಭಿವ್ಯಕ್ತಿ ಮಾತ್ರ. ಎಲ್ಲರಲ್ಲಿಯ ಬಿಂಬ ಒಂದೇ, ಆದರೆ ಪ್ರತಿಬಿಂಬ ಬೇರೆ ಬೇರೆ. ಸಂಹಿತ, ಭಗವಂತ ಸಮಾತ್ಮ ಎಂದು ಎಲ್ಲಾ ಜ್ಞಾನಿಗಳೂ ಬಲ್ಲರು, ಆದ್ದರಿಂದ ಆತ ಸಂಹಿತ. ಅವನು ಎಲ್ಲಾ ಕಡೆ ಸಮನಾಗಿದ್ದರೂ ಆತನಿಗೆ ಸಮನಾದವರು ಇನ್ನೊಬ್ಬರಿಲ್ಲ, ಆದ್ದರಿಂದ ಆತ ಅಸಂಹಿತ ಕೂಡ ಹೌದು. ಸಮಿಹಿ, ಎಲ್ಲಾ ಭಾಷೆಗಳಲ್ಲಿರುವ ಸಾಮಾನ್ಯ ಶಬ್ದ, ಆದರೆ ಇದು ಭಗವಂತನ ನಾಮ. ಸಮ ಎಂದರೆ ಏಕರೂಪದಲ್ಲಿ ಮಾಡುವವ. ಒಮ್ಮೆ ಭಗವಂತನನ್ನು ತಿಳಿದ ಮೇಲೆ ಎಲ್ಲ ಯುಕ್ತಿಗಳು ಆತನನ್ನೇ ಹೇಳುತ್ತವೆ. ಇಂತಹ ಭಗವಂತ ಯಾವಾಗಲೂ ಮಾತೆ ಲಕ್ಷ್ಮೀದೇವಿ ಸಮೇತನಾಗಿ ಇರುತ್ತಾನೆ. ಹಾಗಾಗಿ ಭಗವಂತ ಸಮಹ. ಅಮೋಘ, ಈ ಪ್ರಪಂಚವನ್ನು ಭಗವಂತ ಎಲ್ಲಾ ಜೀವರಿಗಾಗಿಯೇ ಸೃಷ್ಟಿ ಮಾಡಿರುವುದು. ಇಂತಹ ಭಗವಂತ ಅಮೋಘ. ಪುಂಡರೀಕಾಕ್ಷ, ಅಮರಕೋಶದಲ್ಲಿ ಬಿಳಿ ತಾವರೆಯಂತಹ ಕಣ್ಣುಳ್ಳವನು ಎಂದಿದೆ, ಆದರೆ ಪುಂಡರೀಕಾಕ್ಷ ಕೆಂದಾವರಿಯ ಕಣ್ಣುಳ್ಳವನು. ನಮಗೆ ಅತ್ಯಂತ ಸಂತೋಷವಾದಾಗ ಕಣ್ಣು ಅರಳುತ್ತವೆ, ಆದರೆ ಭಗವಂತ ಸದಾ ಸಂತೋಷದ ಬುಗ್ಗೆ. ಭಗವಂತನ ಕೈಯಲ್ಲಿರುವ 4 ಆಯುಧಗಳಲ್ಲಿ ಪದ್ಮ ಕೂಡ ಒಂದು. ಹೊಕ್ಕುಳದ ಪದ್ಮಕೋಶ ರೂಪದ ಬ್ರಹ್ಮಾಂಡ ರಚನೆಯಾಗಿದೆ, ಅದನ್ನು ತನ್ನ ಹೃದಯ ಕಮಲದಲ್ಲಿ ತುಂಬಿಕೊಂಡಿರುವವನು. ಇಂತಹ ಭಗವಂತ ಪುಂಡರೀಕಾಕ್ಷ. ವೃಷಕರ್ಮ, ಋಷಿ ಎಂದರೆ ಧರ್ಮ. ಧರ್ಮಕ್ಕಾಗಿ ಕರ್ಮ ಮಾಡುವ ಭಗವಂತನೇ ವೃಷಕರ್ಮ. ವೃಷಾಕೃತಿ, ಭಕ್ತರ ಕೋರಿಕೆಯಂತೆ ವಿಶಿಷ್ಟ ಆಕೃತಿಯನ್ನು ಧರಿಸುವ ಭಗವಂತ ವೃಷಾಕೃತಿ. ರುದ್ರ ಎಂದರೆ ಮೇಲ್ನೋಟಕ್ಕೆ ದುಃಖ ಕೊಡುವವನು, ಆದರೆ ರುದ್ರ ಎಂದರೆ ಅಗ್ನಿ. ಭಗವಂತ
ದುಃಖ ಕೊಡುವುದು ಪಾಪಿಗಳಿಗೆ ಮಾತ್ರ. ದುಃಖ ಕೊಡುವ ಉದ್ದೇಶ ಶಿಕ್ಷಣ. ಆತ ದುಃಖನಾಶಕ. ಬಹುಶಿರಾಹ, ಭಗವಂತ ಬಿಂಬರೂಪಿಯಾಗಿ ಪ್ರತಿಯೊಂದು ಜೀವರಲ್ಲಿ ತುಂಬಿದ್ದಾನೆ. ಆದ್ದರಿಂದ ಆತ ಬಹುಶಿರ. ಬಬುಹು, ಭಗವಂತನ ಚಿದಾನಂದ ಸ್ವರೂಪ. ಅಗಾಧ, ಅನಂತ, ಜ್ಞಾನಾನಂದಮಯ, ಬಲಸ್ವರೂಪ ಮತ್ತು ಪೂರ್ಣ ಕಾಮನಾದ ಭಗವಂತ. ವಿಶ್ವಯೋನಿಹಿ, ಇಡೀ ವಿಶ್ವಕ್ಕೆ ಕಾರಣ ಪುರುಷನಾದ ಭಗವಂತ ವಿಶ್ವಯೋನಿ. ಶುಚಿಶ್ರವ, ಭಗವಂತನ ಗುಣ ಕೀರ್ತನ ಶ್ರವಣದಿಂದ ನಾವು ಪವಿತ್ರವಾಗುತ್ತೇವೆ. ನಮ್ಮನ್ನು ಪವಿತ್ರ ಮಾಡುವ ಭಗವಂತ ಶುಚಿಶ್ರವ. ಅಮೃತಃ, ಎಂದೆಂದೂ ಸಾವಿಲ್ಲದವರು. ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ಮನುಷ್ಯರನ್ನು ಮರ್ತ್ಯರು ಎಂದು ಕರೆಯುತ್ತಾರೆ. ಅಂದರೆ ಒಂದು ದಿನ ಸಾಯುವವರು ಎಂದರ್ಥ. ಸಾವಿನಲ್ಲಿ 4 ವಿಧ: ಸ್ವರೂಪನಾಶ, ದೇಹನಾಶ, ದುಃಖ ಪ್ರಾಪ್ತಿ ಮತ್ತು ಅಪೂರ್ಣತೆ. ಈ 4 ರೀತಿಯ ನಾಶವಿಲ್ಲದ ನಿತ್ಯ ಸ್ವರೂಪ. ಆದ್ದರಿಂದ ಆತ ಅಮೃತ. ಶಾಶ್ವತ ಸ್ಥಾಣು, ಭಗವಂತ ಬಿಂಬರೂಪವಾಗಿ ಎಲ್ಲರ ಒಳಗೂ ಹೊರಗೂ ತುಂಬಿದ್ದರೂ ಆತನಿಗೆ ಯಾವುದೇ ತರಹದ ವಿಕಾರವಿಲ್ಲ. ಅವನು ಶಾಶ್ವತ ಮತ್ತು ಸ್ಥಿರ, ಅಂದರೆ ಸ್ಥಾಣು. ವರಾರೋಹ, ಯಾರು ತನ್ನ ಸಾಧನೆಯ ಮೂಲಕ ಮೋಕ್ಷಕ್ಕೆ ಅರ್ಹರಾಗುತ್ತಾರೋ ಅಂಥವರನ್ನು ಮೇಲಕ್ಕೆತ್ತುವ ವರಾರೋಹ. ಮಹಾತಪಾಹ, ಯಾವುದೇ ವಿಷಯವನ್ನು ಆಳವಾಗಿ ಚಿಂತಿಸಿ ತಿಳಿಯುವುದು ತಪಸ್ಸು. ಪ್ರತಿಯೊಬ್ಬರ ಆವಿಷ್ಕಾರ ಅವರ ತಪಸ್ಸಿನ ಫಲ. ಕಾಮ ಮತ್ತು ಕ್ರೋಧವನ್ನು ಸಂಪೂರ್ಣ ಗೆದ್ದು ತಪಸ್ಸಿನ ಮೂಲಕ ನಾವು ಕಂಡುಕೊಳ್ಳುವ ಪರಬ್ರಹ್ಮ. ಸರ್ವಗಃ, ಎಲ್ಲಾ ಕಡೆ ಇರುವ ಪರಿಪೂರ್ಣ ಜ್ಞಾನವುಳ್ಳ, ಎಲ್ಲವನ್ನೂ ತಿಳಿದಿರುವ, ಕೊನೆಗೆ ಎಲ್ಲವನ್ನೂ ಸಂಹಾರ ಮಾಡುವ ಭಗವಂತ. ಸರ್ವ ವಿದ್ವಾನುಹು, ಅಂದರೆ ಸತ್ಯ ಸಂಕಲ್ಪ ಹಾಗೂ ಎಲ್ಲಾ ಬೆಳಕನ್ನು ಪ್ರೇರೇಪಿಸುವ ಮೂಲ ಬೆಳಕು. ವಿಶ್ವಕ್ಸೇನಃ, ಭಗವಂತನ ಕಣ್ಣು ತಪ್ಪಿಸಿ ಏನನ್ನೂ ಮಾಡಲು ಸಾಧ್ಯವಿಲ್ಲ. ಆತನ ಸೇನೆ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ, ಅಂಡಾಂಡ ಪಿಂಡಾಂಡಗಳಲ್ಲಿ, ಇಡೀ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿ ನಿಂತಿದೆ. ಸೂರ್ಯಮಂಡಲದಲ್ಲಿದ್ದು ಸೂರ್ಯಕಿರಣದೊಂದಿಗೆ ಈ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿರುವ ಭಗವಂತನನ್ನು ವಿಶ್ವಕ್ಸೇನಃ ಎನ್ನುತ್ತಾರೆ. ಜನಾರ್ದನಃ, ಸಜ್ಜನರ ಪ್ರಾರ್ಥನೆ ಸ್ವೀಕರಿಸಿ ಅವರ ಅಭೀಷ್ಟವನ್ನು ಪೂರೈಸುವವನು. ವೇದಃ, ಸಮಸ್ತ ವೇದಗಳಿಂದ ಪ್ರತಿಪಾದ್ಯನಾದವನು. ವೇದವಿತ್, ವೇದದ ಸಂಪೂರ್ಣ ಅರ್ಥವನ್ನು ತಿಳಿದವನು. ಸಾಮಾನ್ಯರಾದ ನಾವು ನಮ್ಮ ಜೀವಿತ ಕಾಲದಲ್ಲಿ ವೇದದ ಅಲ್ಪ ಸ್ವಲ್ಪ ಅರ್ಥವನ್ನು ಮಾತ್ರ ತಿಳಿಯಲು ಸಾಧ್ಯ. ಅವ್ಯಂಗಃ, ಮೇಲ್ನೋಟಕ್ಕೆ ಪರಿಪೂರ್ಣವಾದ ಅಂಗ ಎಂದರ್ಥ. ಆದರೆ ಇಲ್ಲಿ ವ್ಯಂಗ ಎಂದರೆ ವಿಕಲಾಂಗ. ಭಗವಂತನ ಒಂದೊಂದು ಅಂಗವು ಅವನ ಸ್ವರೂಪ. ಆದ್ದರಿಂದ ಆತ ಅವ್ಯಂಗ. ಇನ್ನು ಅವಿ ಎಂದರೆ ಸೂರ್ಯ, ಅವಿಹಿ ಎಂದರೆ ಅಗ್ನಿ. ಸೂರ್ಯ ಆಕಾಶದಲ್ಲಿ, ವಾಯು ಉಸಿರಿನಲ್ಲಿ, ಅಗ್ನಿ ಭೂಮಿಯಲ್ಲಿ, 3 ಜ್ಯೋತಿರ್ಮಯ ಸ್ವರೂಪಗಳು. ಹೀಗೆ 3 ರೂಪದಲ್ಲಿ ಜಗತ್ತನ್ನು ರಕ್ಷಣೆ ಮಾಡುವ ಭಗವಂತ ಅವ್ಯಂಗ. ವೇದಾಂಗ, ವೇದಗಳ ಅಂಗಗಳು ಯಾರನ್ನು ಪ್ರತಿಪಾದಿಸುತ್ತವೆಯೋ ಅವನು ವೇದಾಂಗ. ವೇದವಿತ್, ವೇದ ಎಂದರೆ ಜ್ಞಾನ ಹಾಗೂ ವಿತ್ ಎಂದರೆ ಜ್ಞಾನಿ. ವೇದವನ್ನು ನಮಗೆ ಋಷಿಮುನಿಗಳ ಮೂಲಕ ಕೊಟ್ಟು ವೇದಗಳಿಂದ ಪ್ರತಿಪಾದ್ಯನಾದವನು. ಕವಿಹಿ, ದೇವರ ಪೂಜೆ ಪ್ರಾರಂಭದಲ್ಲಿ ಗಣಪತಿ ಸ್ತೋತ್ರ ಹೇಳುತ್ತೇವೆ. ಏಕೆಂದರೆ ಗಣಪತಿ ಆಕಾಶ ತತ್ವ ದೇವತೆ. ಆತ ಜೀವಗಣ, ಇಂದ್ರಿಯಗಣ, ಜ್ಞಾನಗಣ ಮತ್ತು ಭೂತಗಣ. ಇಡೀ ವಿಶ್ವ ಆಕಾಶದಿಂದ ಪ್ರಾರಂಭವಾಗುತ್ತದೆ. ಗಣಪತಿ ಪಂಚಭೂತಗಳ ಒಡೆಯ. ಆದ್ದರಿಂದ ಇಂದ್ರಿಯಗಳ ಒಡೆಯನಾದ ಆತನನ್ನು ಮೊದಲು ಸ್ಮರಿಸುತ್ತೇವೆ. ಇಲ್ಲಿ ಕ ಎಂದರೆ ಆನಂದ, ವ ಎಂದರೆ ಜ್ಞಾನ, ವಿ ಎಂದರೆ ವಿಶಿಷ್ಟವಾದ ಜ್ಞಾನ. ಆದ್ದರಿಂದ ಕವಿ ಎಂದರೆ ವಿಶಿಷ್ಟ ಜ್ಞಾನಾನಂದ ಸ್ವರೂಪ ಎಂದರ್ಥ.